ಜಿಡಿಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ಏನಿದು ಜಿಡಿಪಿಯಲ್ಲಿ ನಾವು ತುಂಬ ಸಾಧಿಸ್ತಾ ಇದ್ದೀವಿ, 8 ದಾಟಿಬಿಟ್ಟಿದ್ದೀವಿ, ಶೇಕಡ 8ಕ್ಕಿಂತ ಜಾಸ್ತಿ ಇದ್ದೀವಿ, ಇಂಥ ಮಾತೆಲ್ಲ ಕೇಳಿ ಬಂದಾಗ ಸಹಜವಾಗಿ ಒಂದು ಖುಷಿ ಆಗುತ್ತೆ. ಅದ್ಭುತ ಅಲ್ವಾ, 8 ನಂಬರ್ ತೋರಿಸ್ತಾ ಇದ್ದಾರೆ ಇವರು ಅಂತ. ಆದರೆ 8 ನಂಬರನ್ನು ತೋರಿಸಿದಾಗ ಖುಷಿ ಪಡುವ ಹೊತ್ತಲ್ಲೇ ಆ 8 ಎನ್ನುವ ನಂಬರ್ ಇದೆಯಲ್ಲ, ನಾವು ಜಿ ಡಿ ಪಿ 8.4% ಬೆಳವಣಿಗೆ ಶೇಕಡ ಸಾಧಿಸಿದ್ದೀವಿ ಅಂತ ಹೇಳಿದಾಗ ಈ ನಂಬರ್ಗೆ ಪೂರಕವಾಗಿ ಕೆಲವು ಅಂಕಿಅಂಶಗಳು ಬೇಕಾಗ್ತವೆ ನಮಗೆ ಅಲ್ವಾ. ಇವೇನೋ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದಾಗ ಆ ಡೆವಲಪ್ಮೆಂಟ್ನ ಅಂಕಿಅಂಶಗಳನ್ನು ಸಮರ್ಥಿಸುವ ಆಧಾರ ನಮಗೆ ಬೇಕು. ಈಗ ಸರ್ಕಾರದ ಕಡೆಯಿಂದ ಈ ರೀತಿ ಬಂದಿರತಕ್ಕಂಥ ಮಾಹಿತಿಗೆ ಖುದ್ದು ಆರ್ಥಿಕ ತಜ್ಞರೇ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಇದು ಹೇಗ್ರಿ, ಇದು ಯಾವ ಕತೆ ಹೇಳ್ತಾ ಇದ್ದೀರಿ, ಖುಷಿ ಪಡಿಸೋಕ್ಕೆ ನಂಬರ್ಗಳೇನೋ ಅದ್ಭುತವಾಗಿ ಕಾಣಿಸ್ತಾ ಇದೆ, ಆದರೆ ವಾಸ್ತವಕ್ಕೂ ನೀವು ಹೇಳ್ತಿರ್ತಕ್ಕಂಥ ನಂಬರ್ಗೂ ಸಂಬಂಧ ಇಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಹಾಗಾದರೆ ದೇಶದ ಜನಗಳಿಗೆ ತಪ್ಪಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಹೇಳೋ ಮೂಲಕವಾಗಿ ಯಾಮಾರಿಸಲಾಗ್ತಾ ಇದೆಯಾ? ಅಸಲಿ ನಮ್ಮ ಬೆಳವಣಿಗೆ ದರ ಎಷ್ಟಿದೆ, ಇವ್ರು ಹೇಳ್ತಿರೋದು ಏನು? ಜಿ ಡಿ ಪಿ ಕಥೆ ಎಷ್ಟಿದೆ, ಇವ್ರು ಹೇಳ್ತಿರೋದು ಏನು ಅಂತ ನೋಡಿ. ಒಂದು ಕಡೆ ಬ್ರಿಟನ್, ಜರ್ಮನಿ, ಜಪಾನ್ನಲ್ಲಿ ಆರ್ಥಿಕ ಹಿಂಜರಿತ, ಎಕನಾಮಿಕ್ ರಿಸೆಷನ್ ಅಂತ ಕರೀತಾರೆ. ಆ ಒಂದು ರಿಸೆಷನ್ಗೆ ಒಳಗಾಗಿವೆ ಇಂಥ ದೇಶಗಳು, ಎಲ್ಲೂ ಅಂತ ಡೆವಲಪ್ಮೆಂಟ್ ಇಲ್ಲ, ಹಾಗೆ ಹೀಗೆ ಅಂತ ರಿಸೆಷನ್ಗೆ ಸಿಕ್ಕಿ ನಲಿಗಿ ಹೋಗಿದೆ ಟಾಪ್ 4 ದೇಶಗಳು. ಭಾರತದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ 8.4% ಇದೆ ರೀ ಜಿ ಡಿ ಪಿ ಅಂಥೇಳಿ ನಮ್ಮ ಬೆನ್ನನ್ನು ನಾವೇ ಚಪ್ಪರಿಸಿಕೊಳ್ಳುವಂಥ ಕೆಲಸವನ್ನು ಮಾಡುವ ಬೆಳವಣಿಗೆ ಇಲ್ಲ ಆಗ್ತಾ ಇದೆ. 8.4% ಇದೆ ಜಿ ಡಿ ಪಿ ಅಂದಾಗ ಜಗತ್ತಿನ ಆರ್ಥಿಕ ತಜ್ಞರು, ಭಾರತದ ಆರ್ಥಿಕ ತಜ್ಞರು ಬೆಚ್ಚಿ ಬಿದ್ದರು. ಇದೇನಿದು, ಎಲ್ಲ ಕಡೆ ರಿಸೆಷನ್ಗೆ ಹೋಗ್ತಿದ್ರೆ ಇಂಡಿಯಾ ಮಾತ್ರ ಹೇಗೆ 8.4% ಆಗಿಬಿಡ್ತು ಅಂತ. ಹಾಗಾದರೆ ಯಾಕಂದರೆ ಹೊಟ್ಟೆ ಕಿಚ್ಚಿದೆಯಾ? ನೋ. ನಮ್ಮ ದೇಶ ಇಂಪ್ರೂವ್ಮೆಂಟ್ ಆದಾಗ, ಒಳ್ಳೆ ಜಿ ಡಿ ಪಿ ಬಂದಾಗ ನಾವೆಲ್ಲ ಖುಷಿ ಪಡಬೇಕು. ನಿಜವಾದ ಬೆಳವಣಿಗೆ ಆದರೆ ಖುಷಿ ಪಡೋಣ ನಾವು. ಆದರೆ ಅಂಕಿ ಸಂಖ್ಯೆಗಳನ್ನು ಮನಸ್ಸಿಗೆ ಬಂದಂತೆ ತೋರಿಸ್ಬಿಟ್ಟಾಗ ಅದನ್ನು ನಿರೂಪಿಸುವಂಥ ಅದರ ಆಧಾರಗಳು, ಸಪೋರ್ಟಿಂಗ್ ಸಿಸ್ಟಮ್, ಅದನ್ನು ಸಪೋರ್ಟ್ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲದೇ ಇದ್ದಾಗ ಸುಮ್ಮನೆ ಬೆನ್ನು ಚಪ್ಪರಿಸಿಕೊಳ್ಳುವುದಕ್ಕೆ, ಸುಮ್ಮನೆ ಒಂದು ಫಾಲ್ಸ್ ನರೇಷನ್ನ ಬಿಲ್ಡ್ ಮಾಡೋದಕ್ಕೆ ಜಿ ಡಿ ಪಿಯನ್ನು ಬಳಸ್ಕೊಂಡು ಬಿಡ್ತಾ ಈ ದೇಶ ಅಂತ ಒಂದು ಆಶ್ಚರ್ಯ ಆಗುತ್ತೆ. ಡಿಸೆಂಬರಲ್ಲಿ ಎಂಡ್ ಆದಂಥ ತ್ರೈಮಾಸಿಕ ಜಿ ಡಿ ಪಿ 8.4% ಅಂತ ತೋರಿಸ್ತಾ ಇದ್ದಾರೆ. ಆಯಿತು, ಯಾವ ಆಧಾರದ ಮೇಲಪ್ಪ 8.4% ಜಿ ಡಿ ಪಿ ಇದೆಯೇ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಆಧಾರ ಏನು? ಆಧಾರ ಬೇಕಲ್ಲ. ಏನೋ ಒಂದು ಹೇಳಿದಾಗ ಹೇಗೆ ಆಧಾರ ಹೇಳಪ್ಪ ಅಂತ ಕೇಳಿದಾಗ ದೇಶದ ಸುಪ್ರಸಿದ್ಧ ಆರ್ಥಿಕ ತಜ್ಞರು ಗಾಬರಿಯಾಗಿದ್ದಾರೆ. ಸುಪ್ರಸಿದ್ಧ ಆರ್ಥಿಕ ತಜ್ಞರು ಗಾಬರಿಯಾಗೋದು ಬಿಡಿ, ಮುಂದೆ ಕೆಲವು ಅಂಶ ಹೇಳ್ತಾ ಹೋಗ್ತೀನಿ. ಅರ್ಥಶಾಸ್ತ್ರದ ಕೆಲವು ಪುಟವನ್ನು ಸರಿಯಾಗಿ ಓದ್ಕೊಂಡಿರ್ತಕ್ಕಂಥ ಯಾವುದೇ ಆರ್ಥಿಕ ತಜ್ಞ ಕೂಡ ಶಾಕ್ ಆಗುವಂಥ ವರದಿ ಇದು. ಯಾರಿಗೆ ಸಿಂಪಲ್ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಯಾರೇ ಚೆಕ್ ಮಾಡಿಬಿಟ್ರು ಕೂಡ ಈ ಒಂದು ಜಿ ಡಿ ಪಿ ಅವ್ರೇನು ಹೇಳ್ತಾ ಇದ್ದಾರೆ, ಇದಕ್ಕೂ ಅಸಲಿಯತ್ತಿಗೂ ಬಹಳ ವ್ಯತ್ಯಾಸ ಇದೆ ಅಂತ ಗಾಬರಿಯಾಗುವ ಸರದಿ. ಏನಿದು, ನಿಜವಾದ ಜಿ ಡಿ ಪಿನ ಇದು? 8.4% ಸಾಧಿಸ್ಬಿಟ್ಟಿದ್ದೀವಿ ರೀ, ಇನ್ನೆಲ್ಲ 10 ಹೋಗ್ಬಿಡ್ತೀವಿ, 12ಕ್ಕೆ ಹೋಗ್ಬಿಡ್ತೀವಿ ಅಂತ ಮಾತಾಡ್ತಾರಲ್ಲ. ನೋ. ಕಳೆದ ವರ್ಷದ ಆರ್ಥಿಕ ಪ್ರಗತಿಯ ಏರಿಳಿತ ಹಾಗೂ ಜಿ ಡಿ ಪಿ ಮಟ್ಟವನ್ನು ಹೊಂದಾಣಿಕೆ ಮಾಡಿಕೊಂಡು ಉತ್ತಮವಾಗಿ ಕಾಣುವಂತೆ ಮಾಡ್ತಾ ಇದ್ದಾರೆ. ಆಯಿತು, ಒಪ್ಕೊಳ್ಳೋಣ. ಜಿ ಡಿ ಪಿ ಶೇಕಡ 8.4% ದಾಖಲಾದರೂ ನಿಮಗೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಇದೆಯಲ್ಲ 0.8% ಅಷ್ಟೇ. ಅದು ಎಲ್ಲಿ 8.4%, ಎಲ್ಲಿ 0.8% ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಾಗಿದೆ. ಈಗ ಏನು ಹೇಳ್ತೀವಪ್ಪ ಭಾರತದ ಬಗ್ಗೆ? ಕೃಷಿ ನಮ್ಮ ಬೆನ್ನೆಲುಬು, ರೈತ ನಮ್ಮ ಬೆನ್ನೆಲುಬು, ಭಾರತದ ಉದ್ದಗಲಕ್ಕೂ ಕೃಷಿ ಒಂದು ಕ್ರಾಂತಿ ಎಲ್ಲ ಮಾತಾಡ್ತೀವಲ್ವ ನಾವು. 8.4% ಜಿ ಡಿ ಪಿ ಅವ್ರು ತೋರಿಸ್ತಾ ಇರಬೇಕಾದ್ರೆ ಕೃಷಿ ಕ್ಷೇತ್ರನೂ ಚೆನ್ನಾಗಿ ಡೆವಲಪ್ ಆಗಿರಬೇಕಲ್ವೇ? ಅದರ ಬೆಳವಣಿಗೆ ದರ ನೋಡಿ 0.8%. ಅದು ಅಲ್ಲಿಗೆ ಎಲ್ಲಿ 0.8%, ಎಲ್ಲಿ 8.4% ಅಂತ ಲೆಕ್ಕ ಹಾಕಲ್ವೇ? ಆಹಾರ ಧಾನ್ಯ ಉತ್ಪಾದನೆ ಇದೆಯಲ್ಲ, ಈಗ ಲೆಕ್ಕ ಹಾಕೊಂಡ್ರೆ ಕೃಷಿಲಿ ಆಗಿರೋದೇ 0.8 ಅಂತಿದ್ದಾಗ ಉತ್ಪಾದನೆ ಪ್ರಮಾಣದಲ್ಲಿಯೂ ಕೂಡ 6.1%ಗೆ ಕುಸಿಯುವ ಸಾಧ್ಯತೆ ಇದೆ ಅಂತ ವರದಿ. ಶೇಕಡ 50% ಅವಲಂಬನೆ ಆಗಿರ್ತಕ್ಕಂಥ ಕೃಷಿ ಕ್ಷೇತ್ರದ ಬೆಳವಣಿಗೆ ಈ ಮಟ್ಟಕ್ಕೆ ಇಳಿದುಬಿಟ್ರೆ ಇದು ಇಲ್ಲದೇನೆ ಜಿ ಡಿ ಪಿ ಹೆಂಗಪ್ಪ ಬೆಳೆದುಬಿಡ್ತು? ಜಿ ಡಿ ಪಿಗೆ ಕೃಷಿ ಕ್ಷೇತ್ರದ ಕಾಂಟ್ರಿಬ್ಯೂಷನ್ ಕಡಿಮೆ. ವಿತ್ತ ಸಚಿವರು ಮಾತಾಡ್ತಾ ಇರ್ತಾರೆ, ಕೃಷಿಯಿಂದ ಏನ್ರಿ ಬರುತ್ತೆ ಜಿ ಡಿ ಪಿನಲ್ಲಿ, ನಾವೆಲ್ಲ ಫ್ಯಾಕ್ಟ್ರಿ ಕಟ್ಟಿಬಿಟ್ಟಿದ್ದೀವಿ, ಅದರಿಂದ ಡೆವಲಪ್ ಆಗುತ್ತೆ. ಕೃಷಿ ಆಯ್ತು ರೀ, ಅದು ಹಳೆ ಕಾಲ ಆಯ್ತಲ್ವ, ಆ ಲೆಕ್ಕಕ್ಕೂ ಬರೋಣ. ನಿಜಪ್ಪ, ಕೃಷಿಯಿಂದ ದೊಡ್ಡ ಕಾಂಟ್ರಿಬ್ಯೂಷನ್ನೇ ಇಲ್ಲ, ಪಾಪ ಅದನ್ನು ಲೆಕ್ಕ ಹಾಕೊಂಡು ಇವ್ರು ಹೇಳ್ತಿದ್ದಾರೆ, ಕೃಷಿ ಬಿಟ್ಬಿಟ್ಟೆ ಲೆಕ್ಕ ಹಾಕಿಬಿಡೋಣ ಅಂತ ಒಂದು ಲಾಜಿಕ್ ಇದೆ ಅಲ್ವಾ, ಸಹಜ ಅದು ಮಾತಾಡ್ತಾರೆ ಎಲ್ಲರೂ ಕೂಡ. ಜಿ ಡಿ ಪಿ 8ಕ್ಕೆ ಹೋದರೂ ಖಾಸಗಿ ಬಳಕೆ ಮಾತ್ರ ಕೇವಲ 2.7% ಅಂತ. ನಿಮಗೆ ಇಲ್ಲೇನಂದರೆ ಲೆಕ್ಕ ನೋಡಿ, 8.4% ಜಿ ಡಿ ಪಿ ಅಂತ ಬಂದಾಗ ತಜ್ಞರು ಹೇಳ್ತಾರೆ
ಯಾರೇ ಎಕನಾಮಿಕ್ಸ್ ವಿದ್ಯಾರ್ಥಿಗಳಿದ್ರು ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಸರಳ ಭಾಷೆ ನಾನು ಹೇಳಿಬಿಡ್ತೀನಿ. ಹೇಗೆ ಅಂತ ಹೇಳಿದ್ರೆ ನೋಡಿ, ಒಂದು ಊರಲ್ಲಿ ಒಂದು 10 ಕೋಟಿ ಸಂಪಾದನೆ ಮಾಡಿದಾರಪ್ಪ ಅಂತ ಬಂದಾಗ ಅದರಲ್ಲಿ 9 ಕೋಟಿಯಷ್ಟು ಆ ಊರಿನ ಜನ ಖರ್ಚು ಮಾಡಿರ್ತಾರೆ, ಇಲ್ಲ ಸೇವಿಂಗ್ಸ್ ಮಾಡಿರ್ತಾರೆ ಅಂತ. ಅರ್ಥ ಆಯ್ತಾ ನಿಮಗೆ? ಒಂದು ಖರ್ಚು ಮಾಡಿಬಿಟ್ಟಿರ್ತಾರೆ, 9 ಕೋಟಿ 10 ಕೋಟಿ ಬಂತು ಖರ್ಚು ಮಾಡ್ರು ಅಂತ. ಇದು ಅಟ್ಲೀಸ್ಟ್ 9 ಕೋಟಿ ಆಗಬೇಕಂತೆ. ಅವ್ರ ಖರ್ಚಿನ ಲೆಕ್ಕನೂ ಸಿಗಬೇಕಲ್ಲಿ, ಉಳಿತಾಯದ ಲೆಕ್ಕನೂ ಸಿಗಬೇಕು. ಅವ್ನು ಸೇವಿಂಗ್ಸ್ ಮಾಡಿರ್ತಾನೆ, ಬ್ಯಾಂಕಲ್ಲಿ ಇಟ್ಟಿರ್ತಾನೆ, ಇಲ್ಲ ಖರ್ಚು ಮಾಡಿರ್ತಾನೆ ಅಂತ. ಇದು 9 ಕೋಟಿಗೆ ಬಂದರೆ ಮಾತ್ರ ಆ ಊರಿನ ಸಂಪಾದನೆ 10 ಕೋಟಿ ಅಂತ ನಾವು ಹೇಳಕ್ಕೆ ಸಾಧ್ಯ. ಇಲ್ಲಿ ಏನು ಗೊತ್ತಾಗತ್ತೆ, ಇಲ್ಲಿ 8.4% GDP ಹೇಳ್ತಾ ಇದ್ದಾರೆ. ಖಾಸಗಿ ವೆಚ್ಚ, ಖಾಸಗಿ ಬಳಕೆ ಇದೆಯಲ್ಲ ಮನುಷ್ಯಂದು, ಅದು ಮಾತ್ರ 2.7% ಅಂತ ತೋರಿಸ್ತಾ ಇದ್ದಾರೆ. ಇದನ್ನು ವಾಸ್ತವದಲ್ಲಿ ಹೇಗೆ ಹೇಳ್ತಾರೆ ಅಂದರೆ 8.4% GDP ಅಂತ ಬಂದರೆ ಅಟ್ಲೀಸ್ಟ್ 7.4% ಆದರೂ ಕನ್ಸಂಪ್ಷನ್ಸ್ ಇರಬೇಕು ಅಂತ. ಮನುಷ್ಯ ವೆಚ್ಚ ಆದರೂ ಮಾಡಿರಬೇಕು, ಇಲ್ಲ ಅವನು ಸೇವಿಂಗ್ಸ್ ಆದರೂ ಮಾಡಿರಬೇಕು ಅಂತ. ಇದು 7.4ಕ್ಕೆ ಇದು ಬಂದು ನಿಂತ್ಕೊಂಡಿಲ್ಲ ಅಂತ ಹೇಳಿ, ಅಥವಾ 7 ಅಂತಲೇ ಅಂದ್ಕೊಳ್ರಪ್ಪ, ಅಲ್ಲಿ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವ್ರು ಹೇಳ್ತಿರೋ GDP ನಂಬಾರದು ಅಂತ. ಸಿಂಪಲ್, ಇವ್ರು ಹೇಳ್ತಿರೋ ಅಂಕಿಅಂಶ ನಂಬಬಾರದು. ಪ್ರೈವೇಟ್ ಕನ್ಸಂಪ್ಷನ್ಸ್ ಇರುತ್ತಲ್ಲ, ಮನುಷ್ಯನ ಬಳಿ ಹಣ ಮಾಡಿದಾಗ ಅಥವಾ ಹಣ ಬಂದಾಗ ಎರಡೇ ಮಾಡೋದು. ಅವನು ಖರ್ಚು ಮಾಡ್ತಾನಲ್ಲ, ಸೇವಿಂಗ್ಸ್ ಮಾಡ್ತಾನೆ. ನಿಜ ತಾನೆ? ಖರ್ಚು ಮಾಡೋದೇನು, ಮನೆ ಕಟ್ಕೊಳ್ತಾನೆ, ಒಂದು ಕಾರ್ ತೊಗೊಳ್ತಾನೆ, ಅವನು ಮನೆಗೆ ಏನಾದರೂ ಬೇಕಾದ್ರೆ ಸೋಫಾ ತೊಗೋತಾನೆ, ಫ್ರಿಡ್ಜ್ ತೊಗೋತಾನೆ, ಅವನಿಗೇನೋ ಒಂದೇನೋ ಗೋಲ್ಡ್ ತೊಗೋತಾನೆ, ಅವನು ಇನ್ಯಾವುದೋ ಮಕ್ಕಳಿಗೇನೋ ಒಂದಷ್ಟು ಸೇವಿಂಗ್ಸ್ ಬಾಂಡಲ್ಲೋ ಯಾವುದ್ರಲ್ಲೋ ಅವನು ಇಡ್ತಾನೆ. ಅವನು ಲೆಕ್ಕ ಸಿಕ್ಕಿಬಿಡುತ್ತಲ್ಲ ಅಲ್ಲಿ. ಹೌದು ತುಂಬ ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ, ತುಂಬ ಡೆವಲಪ್ಮೆಂಟ್ ಆಗಿದೆ, ಅವ್ನು ಖರ್ಚು ಮಾಡಿದ್ದಾನೆ ಗೊತ್ತಾಗ್ಬಿಡುತ್ತೆ. ಇದೇನು ಇಲ್ಲದೆ ಸುಮ್ಮನೆ 8.4% ಅಂತ ಹೇಳಿಬಿಟ್ರೆ ನಂಬೋದು ಹೇಗ್ರಪ್ಪ ಅಂತ ಅರ್ಥಶಾಸ್ತ್ರಜ್ಞರು ದೇಶವನ್ನು ಕ್ವಶನ್ ಮಾಡ್ತಿದ್ದಾರೆ. ಈಗ ಅಂಕಿ ಸಂಖ್ಯೆ ಕೊಟ್ಟರಲ್ಲ ಮಹಾನುಭಾವರು, ಅವರನ್ನು ಕೇಳ್ತಾ ಇದ್ದಾರೆ. ಪ್ರಸ್ತುತ ಘೋಷಿತ GDP ಪ್ರಕಾರ ಬಡವರು ಹೆಚ್ಚಿನ ಹಣವನ್ನು ಉಳಿಸಿ ಐಷಾರಾಮಿ ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಲೆಕ್ಕ ಕೊಡ್ತಾ ಇರೋದು. ಬಡವರು ತುಂಬ ಹಣ ಉಳಿಸ್ಬಿಟ್ಟಿದ್ದಾರಂತೆ, ಐಷಾರಾಮಿ ವಸ್ತು ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಪ್ಪ, ಐಷಾರಾಮಿ ವಸ್ತು ಲೆಕ್ಕ ಆದರೂ ಹೇಳ್ರಪ್ಪ. ಆದರೆ ಜನಸಂಖ್ಯೆ ಬಹುಪಾಲು ಏನಿದ್ದಾರೆ, ದಿನ ಬಳಕೆ ಖರ್ಚು ಮಾಡೋದಕ್ಕೂ ಹಣ ಹೊಂದೋಕ್ಕಾಗ್ತಾ ಇಲ್ಲ ಅವ್ರ ಕೈಗೆ. ಆಗಲ್ಲ, ನಿಜವಾಗ್ಲೂ ಆಗಲ್ಲ. ತುಂಬ ಕಷ್ಟ ಆಗಿಬಿಡುತ್ತೆ ಅವ್ರಿಗೆ. ಎಲ್ಲಿದೆ ಹಣನೇ ಇಲ್ಲ ಅಂದಮೇಲೆ ಹೆಂಗ್ರಿ ಖರ್ಚು ಮಾಡ್ತಾರೆ ಅವರು? ಚಿಲ್ಲರೆ ವ್ಯಾಪಾರಿಗಳ ಆರ್ಥಿಕ ಬೆಳವಣಿಗೆ 18% 50% ಹೆಚ್ಚಾಗಿದೆ ಅಂತ ಕತೆ. ಜನ ಕಡಿಮೆ ಬೆಲೆ ಕಾರುಗಳಿಗಿಂತ ಪ್ರೀಮಿಯಂ ಕಾರುಗಳಿಗೆ EMI ಕಟ್ತಿದ್ದಾರೆ ಅಂತ. ಇದು ಹೇಗಾಗುತ್ತೆ ಅಂದರೆ, ಈ ಪ್ರೀಮಿಯಂ ಕಾರ್ ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ, ಜೊತೆಗೆ ಮೇಕಪ್ ವಸ್ತುಗಳದ್ದು ಹೇಳಿಬಿಟ್ಟಿದ್ದಾರೆ. ನೋಡ್ರಿ, ಜನ EMIನ ಪ್ರೀಮಿಯಂ ಕಾರು, ನಾರ್ಮಲ್ ಕಾರಲ್ಲ, ಪ್ರೀಮಿಯಂ ಕಾರುಗಳಿಗೆ EMI ಕಟ್ತಾ ಇದ್ದಾರೆ. ಅಂದರೆ ಹೈ ಎಂಡ್ ಕಾರು, ಕಾಸ್ಟ್ಲಿ ದುಬಾರಿ ಕಾರುಗಳಿಗೆ EMI ಕಟ್ತಾ ಇದ್ದಾರೆ. ಇದೇ ಅಲ್ವೇರಿ ಬೆಳವಣಿಗೆ ಅಂದರೆ? ನೋಡಿ, ಎಷ್ಟೊಂದು ಜನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಕೊಂಡ್ಕೊಳ್ತಾ ಇದ್ದಾರೆ. ಆದರೆ ಹಿಂದೂಸ್ತಾನ್ ಲೀವರ್ ಮತ್ತು ಬಜಾಜ್ ಹೇಳ್ತಾ ಇವೆ ಅವು, ಇಲ್ಲಪ್ಪ ಅಂಥದ್ದು ಏನೂ ಆಗ್ತಾ ಇಲ್ಲ, ಕನ್ಸ್ಯೂಮರ್ ಗೂಡ್ಸ್ ಇದೆಯಲ್ಲ ಅಂಥ ದೊಡ್ಡ ಬೆಳವಣಿಗೆ, ದೊಡ್ಡ ಪರ್ಚೇಸ್ ನಡೀತಾ ಇಲ್ಲ ಅಂತ. ಇವ್ರು ಕೊಡ್ತಿರೋ ಲೆಕ್ಕ ಏನು ಗೊತ್ತಾ? ಕಾಸ್ಟ್ಲಿ ಕಾರುಗಳು EMI ಕೊಡ್ತಾ ಇದ್ದಾರೆ, ಇದೇ ಬೆಳವಣಿಗೆ. ಮೇಕಪ್ ಐಟಮ್ಸ್ಗೆ ಜನ ಖರ್ಚು ಮಾಡ್ತಿದ್ದಾರೆ, ಇದೇ ಬೆಳವಣಿಗೆ. ಜನಕ್ಕೆ ಹೊಟ್ಟೆಗೆ ಹಿಟ್ಟಿಲ್ಲ, ಅವ್ರನ್ನ ಲೆಕ್ಕ ಹಾಕೋಬೇಕಾ ನಾವು? ಯಾರೋ ಶ್ರೀಮಂತರು, ಯಾರೋ ದೊಡ್ಡ ಇವರೋ ಮೇಕಪ್ ವಸ್ತುಗಳಿಗೆ ಜಾಸ್ತಿ ಬೆಲೆ ಖರ್ಚು ಮಾಡಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಕಾರ್ ಕೊಂಡ್ಕೊಂಡಿದ್ದಾರೆ. ಆ ಲೆಕ್ಕ ಇಟ್ಕೊಂಡು ಇದೇ GDP ಹೇಳಬೇಕಾ? ನೀವು ಅದನ್ನು ಅನಲೈಸ್ ಮಾಡ್ಕೊಳ್ಳಿ. ವಸ್ತುಸ್ಥಿತಿ ಇರೋದೇ ಬೇರೆ. ತಿಂಗಳಂತ್ಯಕ್ಕೆ ದಿನಾಂತ್ಯಕ್ಕೆ ಒಂದು ಸಂಸಾರ ಮಾಡೋದಕ್ಕೆ ಕಷ್ಟ ಆಗಿಬಿಟ್ಟಿದೆ. ಆರ್ಥಿಕ ಬೆಳವಣಿಗೆ ಲೆಕ್ಕ ಹಾಕೊಂಡ್ಬಿಟ್ರೆ ಸರ್ಕಾರ ಯಾವ ಲೆಕ್ಕ ಕೊಡ್ತಿದೆ ಗೊತ್ತಾ? ಭಾಳ ಇಂಟ್ರೆಸ್ಟಿಂಗ್ ಇದು ನೋಡಿ. ಎಕನಾಮಿಕ್ ಡೆವಲಪ್ಮೆಂಟು ಗ್ರೋತ್ ಅಂತ ಲೆಕ್ಕ ಹಾಕೊಂಡಾಗ ನಾನು 11% ಹೂಡಿಕೆ ಮಾಡಿದ್ದೀನಿ ಸರ್ಕಾರ ಹೇಳುತ್ತೆ. ಈ 11% ಹೂಡಿಕೆ ಹೇಳಿಬಿಟ್ಟು ಏನು ಮಾಡ್ತಿದೆ ಸರ್ಕಾರ? ಇದೇ GDP ದೊಡ್ಡ ಕೊಡುಗೆ, ಇದರಿಂದನೇ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಆದರೆ ನಿಜವಾಗಿಯೂ ಸರ್ಕಾರ ಹೂಡಿಕೆ ಮಾಡುತ್ತೆ, ಜನಗಳು ಟ್ಯಾಕ್ಸ್ ದುಡ್ಡು ಇರ್ತದ್ರಿ ಅವ್ರ ಬಳಿಯಲ್ಲಿ, 1ಕ್ಕೆ 3 ಪಟ್ಟು ತೊಗೋತಾ ಇದ್ದಾರೆ ಟ್ಯಾಕ್ಸು. ಬೆಲೆ ಏರಿಕೆ ಜಾಸ್ತಿ ಆಯಿತು, ಮಾಡ್ತಾರಪ್ಪ ಅವರು. ಖಾಸಗಿ ಹೂಡಿಕೆದಾರ ನಿಜವಾದ ಡೆವಲಪ್ಮೆಂಟ್ ಆಗಿದ್ದರೆ, ಎಲ್ಲರ ಬಳಿ ಜೋರಾಗಿ ಅಮೌಂಟ್ ಇದ್ದಿದ್ದರೆ ಖಾಸಗಿ ಹೂಡಿಕೆದಾರರು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಅವನು ಮಾಡ್ತಾ ಇಲ್ಲ, ಫುಲ್ ಹಿಂಜರಿಕೆ ಅವನು. ಈ ಹಿಂಜರಿಕೆ ಬೇರೆ ಅಲ್ಲ, ಗ್ಲೋಬಲ್ ರಿಸೆಷನ್ ಬೇರೆ ಅಲ್ಲ. ಇವನು ಯಾವ ಥರ ಹಣ ಹೂಡಿಕೆ ಮಾಡೋಕ್ಕೆ ಹಿಂದೇಟು ಹಾಕ್ತಾ ಇದ್ದಾನೋ, ಬೆಳವಣಿಗೆ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ಇಷ್ಟು ಹೂಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಇವನಿಗೆ ಹಿಂಜರಿಕೆ ಮಾಡ್ತಿದ್ದಾನೋ, ಇದೇ ಸ್ಥಿತಿ ಬೇರೆ ದೇಶಗಳಿಗೂ ಇರೋದು. ಹಿಂಜರಿತ, ಎಕನಾಮಿಕ್ ರಿಸೆಷನ್, ಲಾಸ್ ಆಗುತ್ತೆ, ಡೆವಲಪ್ಮೆಂಟ್ ಆಗಲ್ಲ, ಹಣ ವಾಪಸ್ ಬರಲ್ಲ, ನನ್ನ ಹತ್ರ ಹಣನೂ ಇಲ್ಲ, ಈ ಸ್ಥಿತಿ. ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರೆ ಮಾತೇ ಇಲ್ಲ. ಖಾಸಗಿ ಬಳಕೆಯ ಬೆಳವಣಿಗೆ 2023-24ಕ್ಕೆ 3%. ನಾನು ಖಾಸಗಿ ಕನ್ಸಂಪ್ಷನ್ ಅಂತ ಹೇಳಿದ್ನಲ್ಲ, ಪ್ರೈವೇಟ್ ಕನ್ಸಂಪ್ಷನ್ನು 8.4% GDP ನಿಮ್ಗೆ ಇದ್ದದ್ದೇ ಆದರೆ ಅಟ್ಲೀಸ್ಟ್ 7.4ಕ್ಕೋ 7ಕ್ಕೋ ಈ ಕನ್ಸಂಪ್ಷನ್ ಇರಬೇಕು. ಅವನು ಕೊಂಡ್ಕೊಳ್ಳೋದಾದರೂ ಇರಬೇಕು, ಸೇವಿಂಗ್ ಮಾಡೋದಾದರೂ ಇರಬೇಕು. ಇದೆಷ್ಟಿದೆ ಗೊತ್ತಾ? ಬರೀ 3% ಇದೆ. ಎಲ್ಲಿ 8.4, ಇಲ್ಲಿ 3%. ಲೆಕ್ಕದಲ್ಲಿ ಬಂದ್ಬಿಡ್ಬೇಕಾಗಿತ್ತಲ್ರಿ ಬುಕ್, ಅದು ಬಂದಿಲ್ಲ. ಅದು
ಮತ್ತು ಯಾವ ಲೆಕ್ಕದಲ್ಲಿ ನೀವು ಜಿ ಡಿ ಪಿನಿ ಕತೆ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆಯಲ್ಲಿ ಜಿ ಡಿ ಪಿ ಬೆಳವಣಿಗೆ ಮತ್ತು ಪ್ರೈವೇಟ್ ಕನ್ಸಂಪ್ಷನ್ ಅಥವಾ ಖಾಸಗಿ ಬಳಕೆ ಇದೆಯಲ್ಲ, ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಜಗತ್ತಿನ ಯಾವ ಅರ್ಥಶಾಸ್ತ್ರಜ್ಞರು ಇವರು ಕೊಟ್ಟಿರೋ ಜಿ ಡಿ ಪಿ ಕಥೆ ನೋಡಿಬಿಟ್ರೆ ನಕ್ಕಬಿಡ್ತಾರೆ. ಅಂಥ ಆಘಾತಕಾರಿ ನಂಬರ್ಸ್ ಇವೆಲ್ಲವೂ ಕೂಡ. ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಕಾರುಗಳು ಸೇಲ್ ಆಗ್ತಿದೆ ಜಾಸ್ತಿ, ಮೇಕಪ್ ಐಟಮ್ಸ್ ಜಾಸ್ತಿ ಆಗ್ತಿದೆ ಅಂತಾರೆ. ಹಿಂದೂಸ್ತಾನ್ ಯುನಿಲಿವರ್ ಅವ್ರನ್ನ ಕೇಳಿದ್ರೆ ಅಂಥದ್ದೇನೂ ಇಲ್ಲ, ಬಜಾಜ್ ಆಟೋ ಅವ್ರನ್ನ ಕೇಳಿದ್ರೆ ಇಲ್ಲ, ಅಂಥದ್ದಿಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಹಾಗಾದರೆ ನಮಗೆ ನಾವು ಸುಮ್ಮನೆ ಹೊಗಳ್ಕೊಳ್ಳೋಕ್ಕೆ, ಸುಮ್ಮನೆ ಕೊಚ್ಕೊಳ್ಳೋಕ್ಕೆ ಇಂಥ ನಂಬರ್ಸ್ ಕೊಡ್ತಾ ಇದ್ದೀವ? ಯಾರ್ಯಾರು? ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರಣಬ್ ಸೇನ್ ಇದನ್ನು ವಿರೋಧ ಮಾಡ್ತಿದ್ದಾರೆ. ಏನು ರೀ ಇದು ನೀವೇ ಕೊಡ್ತಿರೋ ಲೆಕ್ಕ? ಜಿ ಡಿ ಪಿ ಏನಾದರೂ 8.4% ಆಗಿದ್ದರೆ ಬಳಕೆ ಬೆಳವಣಿಗೆ ಕನಿಷ್ಠ 7.4 ಇರಬೇಕಾಗಿತ್ತು. ಬಳಕೆ ಪ್ರಮಾಣ ಬರೀ 3% ಇದೆಯಲ್ರಿ. ಸರ್ಕಾರ ಒಪ್ಕೊಂಡಿದೆ ಇದನ್ನು. NSSO ಸಾಂಖ್ಯಿಕ ಸಂಸ್ಥೆಯ ಸರ್ವೆ ಮಾಡಿದೆಯಲ್ಲ, ಅದ್ರ ಪ್ರಕಾರ ಕಳೆದ 11 ವರ್ಷಗಳಲ್ಲಿ ಬರೀ 3% ಮಾತ್ರ ಖಾಸಗಿ ಬಳಕೆ ಆಗಿದೆ ಅಂತ ಹೇಳಿದ್ಮೇಲೆ ಇನ್ನು 5.5% ಎಲ್ಲಿಂದ ತಂದು ಸೇರಿಸ್ತಾ ಇದ್ದೀರಿ ನೀವು? ಹೇಗೆ ಆ್ಯಡ್ ಮಾಡ್ತಾ ಇದ್ದೀರಿ ಅಂತ ಕೂಡ ಒಂದು ಕಡೆ ಅವ್ರು ಕೇಳಿದ್ದಾರೆ. ಇದು ನಿಜವಾಗ್ಲೂ ಗಾಬರಿದಾಯಕ ಸಂಖ್ಯೆಗಳಿವೆಲ್ಲವೂ ಕೂಡ. ಈ ಮಟ್ಟದಲ್ಲೂ ಕೂಡ ನಮ್ಮನ್ನು ನಾವು ವಂಚಿಸ್ಕೊಳ್ಬೇಕಾ? ಕೃಷಿ ಬೆಳವಣಿಗೆ ಆಗಿಲ್ಲ, ಖಾಸಗಿ ಬಳಕೆ ನಮಗೆ ಕಾಣಿಸ್ತಾ ಇಲ್ಲ, ಖಾಸಗಿ ಬಳಕೆ ಕಾಣಿಸ್ತಾ ಇಲ್ಲ, ಕೃಷಿ ಡೆವಲಪ್ಮೆಂಟ್ ಆಗಿಲ್ಲ. ಇವರು ಸರ್ಕಾರದ ಕಡೆಯಿಂದ ಹೂಡಿಕೆ ಮಾಡಿ 11% ಅಷ್ಟು ಆಗಿದೆ ಅಂತ ಹೇಳಿದ್ರೆ ಖಾಸಗಿಯವ್ರ ಹೂಡಿಕೆ ಹೇಳ್ರಪ್ಪ, ಬಿಡಿ ಅಂಕಿ ಸಂಖ್ಯೆ ಅದನ್ನು ಮ್ಯಾಚ್ ಮಾಡಿ ಸೇರಿಸ್ಬಿಟ್ಟೆ ಕೊಡಿ. ಖಾಸಗಿ ಬಳಕೆ, ಖಾಸಗಿ ಹಿಂಜರಿತಾ ಇದೆಯಲ್ಲ, ನಾವು ಇನ್ವೆಸ್ಟ್ ಮಾಡಲ್ಲ, ಮಾತ್ರ ಹಣ ಇಲ್ಲ, ಈಗ ರಿಸೆಷನ್ ಇದು, ಅದನ್ನ ಯಾವುದನ್ನು ಹೇಳದೆ, ಯಾವುದನ್ನು ಸೆಲೆಕ್ಟಿವ್ ಅಂತಾರೆ ಇದನ್ನು, ತನಗೆ ಯಾವ್ದು ಬೇಕೋ ಅದನ್ನು ಮಾತ್ರ ತೋರಿಸ್ಕೊಂಡು ದೇಶ ಜನಕ್ಕೆ ನಂಬಿಸ್ಬಿಡೋದು. ಈ ತರಹದ ನಂಬರ್ಗಳಿಗೆ ನಾವು ಯಾರು ಕೂಡ ಯಾಮಾರೋದು ಬೇಡ.